ಆಚಾರ್ಯರೇ, ಅವರಿಬ್ಬರಿಗಿಂತ ಒಂದು ಹಿರಿಯವರಲ್ವೇ? ಹೌದು. ನಾನು ಹೇಳಿದಂತಹ ವಿಷಯಕ್ಕೆ, ನನ್ನ ತೀರ್ಮಾನಕ್ಕೆ ಅವರು ಸಹಮತಿ ಸೂಚಿಸಿದ್ದಾರೆ. ಹಾಗೆ ಒಳಪಡಿಸಿದೆ. ಪ್ರಶ್ನೆ ಕೇಳಿ ಬಹಳ ಹೊತ್ತಾಯ್ತು. ನಾನು ನೀನು ನೆಲನೋಟಗಳಾಗಿ ಉತ್ತರಿಸುವುದಿಲ್ಲ. ಏನಪ್ಪ ತೀರ್ಮಾನ ನಿನ್ನದು? ಆಚಾರ್ಯರೇ, ನನ್ನ ಕಣ್ಣಿಯಲ್ಲಿ ಅವರವರ ಮನಸ್ಸಿನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ನನ್ನ ಮನಸ್ಸಿನ ಅಭಿಪ್ರಾಯವನ್ನು ವ್ಯಕ್ತಪಡಿಸುವುದಕ್ಕೆ ಇಲ್ಲಿ ಸ್ವಾತಂತ್ರ್ಯ ಉಂಟು, ವಾಕ್ ಸ್ವಾತಂತ್ರ್ಯ ಉಂಟು ಎನ್ನುವ ಹಾಗೆ ನಾನು ಕೂಡ ವಾಕ್ ಸ್ವಾತಂತ್ರ್ಯ, ವ್ಯಕ್ತಿ ಸ್ವಾತಂತ್ರ್ಯ ಭೀಷ್ಮನ ಕಾಲದಲ್ಲಿ ಇದ್ದೇ ಇದೆ. ಹೌದಲ್ಲ? ನಾನೆಲ್ಲಿಯೂ ಕಸಿದುಕೊಳ್ಳಿಲ್ಲ ಅದನ್ನು. ಇಲ್ಲ ತಾನೇ? ಖಂಡಿತವಾಗಿ. ಹಾಗಾದ್ರೆ ಮನಸ್ಸಲ್ಲಿರುವಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸಬಹುದಲ್ವೇ? ಕೇಳುವುದಕ್ಕೆ ಸಿದ್ಧನಾಗಿ ಇದ್ದೇನೆ. ನನಗೆ ಅಭ್ಯಾಸ ಆಗುತ್ತೆ ಈ ಹಸ್ತಿನಾವತಿಗೆ ಬಂದ ಮೇಲೆ. ಅಲ್ಲಿರುವವರೆಲ್ಲರೂ, ಕಾಶಿಯಲ್ಲಿರುವವರೆಲ್ಲರೂ ಕೂಡ ನಿಮ್ಮನ್ನು ಭೀಷ್ಮರು ಭೀಷ್ಮರು ಎನ್ನುವ ಹಾಗೆ ಕೊಂಡಾಡುವುದು. ಇಲ್ಲಿಗೆ ಬಂದ ಮೇಲೆ ಎಲ್ಲರೂ ಕೂಡ ಆಚಾರ್ಯರು ಆಚಾರ್ಯರು ಎನ್ನುವ ಹಾಗೆ ಹೇಳುತ್ತಾ ಇದ್ದಾರೆ. ಅದು ನಾನು ಇರಿಸಿಕೊಂಡದ್ದು ಎನ್ನುವಲ್ಲ, ಉಳಿದವರು ಕರೆದದ್ದು ಹಾಗೆ. ನನ್ನ ಮನಸ್ಸಿಗೆ ತರ್ಕಿಸಿದ್ದನ್ನು ನಾನು ಹೇಳ್ತೇನೆ. ಕ್ಷತ್ರಿಯನಾಗಿ ನಾನು ಹೇಗೆ ಆಚಾರ್ಯ? ಕ್ಷತ್ರಿಯರಿಗೆ ಆಚಾರ್ಯತ್ವವೇ ವಿರಳವಾಗಿದೆ. ಆದ್ರೆ ನಿಮಗೆ ಯಾಕೆ ಬಂತು ಎನ್ನುವ ಹಾಗೆ ನನ್ನಲ್ಲಿ ನಾನು ತರ್ಕಿಸಿಕೊಂಡಾಗ ಒಬ್ಬನಿಗೆ ಆಚಾರದಿಂದ ಆಚಾರತ್ವ ಪಟ್ಟ ಎನ್ನುವುದು ಬರುತ್ತದೆ. ನಿಮ್ಮದಾದಂತಹ ವಿವೇಕಪೂರ್ಣವಾದಂತಹ ನಿಲುಮೆ, ಅನುಸಂಧಾನ, ನಿಮ್ಮದಾದಂತಹ ಆಚಾರತ್ವ ಇವೆಲ್ಲದರ ಪರಿಣಾಮವಾಗಿ ನಿಮ್ಮನ್ನು ಆಚಾರ್ಯರು ಎನ್ನುವ ಹಾಗೆ ಕೊಂಡಾಡುತ್ತಾರೆ. ಆಚಾರೋ ಪ್ರಥಮ ಧರ್ಮ ಅಲ್ವೇ? ಆಚಾರ ಪ್ರಭುಲ ಧರ್ಮ, ಎರಡೂ ಧರ್ಮ. ಆಚಾರ್ಯರೇ, ಈ ಶಶಿಕುಲ ವಂಶದ ಉದ್ಧಾರಕ್ಕೆ ಬೇಕಾಗಿ, ಈ ಮನೆತನದ ಪರಂಪರೆಯನ್ನು ಉಳಿಸಿಕೊಳ್ಳುವುದಕ್ಕೆ ಬೇಕಾಗಿ ನಿಮ್ಮ ತ್ಯಾಗ ಏನು ಎನ್ನುವುದು ನನ್ನಿಂದ ಊಹಿಸಿಕೊಳ್ಳುವುದಕ್ಕೂ ಅಸಾಧ್ಯ. ಒಂದು ಮನೆಯಿಂದ ಬಂದಂತಹ ಪರಂಪರೆ ಎಲ್ಲವೂ ಒಳ್ಳೆದು ಅಂತಲೂ ಅಲ್ಲ, ಹಾಗಂತ ಹೇಳಿ ಎಲ್ಲವೂ ಕೆಟ್ಟದು ಅಂತ ಅಲ್ಲ. ಯಾವುದು ಒಳ್ಳೆದುಂಟು ಅದನ್ನು ಮುನ್ನಡೆಸಿಕೊಂಡು ಹೋಗಬೇಕಾದದ್ದು ಗುರುತರವಾದಂತಹ ಹೊಣೆಗಾರಿಕೆ ನಿಮ್ಮ ಮೇಲಿದೆ. ನಡೆಯುವಾಗ ಒಬ್ಬನು ಎಡವುತ್ತಾನೆ, ಎಡವಿದವನು ಕೆಲವೊಮ್ಮೆ ಬೀಳುತ್ತಾನೆ, ಅದನ್ನು ಸರಿಪಡಿಸಿಕೊಂಡು ಹೋಗಬೇಕಾದದ್ದು ಧರ್ಮ. ಆಚಾರ್ಯರೇ, ಕಾಶಿಯಲ್ಲಿ ಸ್ವಯಂವರವನ್ನು ಏರ್ಪಟ್ಟಿದೆ ಎನ್ನುವ ಹಾಗೆ ಹಸ್ತಿನಾವತಿಗೆ ತಿಳಿದೇ ಇಲ್ಲ. ಆದರೂ ಚಕ್ರವರ್ತಿ ಪೀಠದಲ್ಲಿರುವಂತಹ ನಿಮ್ಮ ಅರಿವಿಗೆ ಬರ್ತದೆ. ನೇರವಾಗಿ ಸ್ವಯಂವರ ಮಂಟಪವನ್ನು ಪ್ರವೇಶ ಮಾಡಿ ಏರಿರಿ ಎನ್ನಯ ರಥವನ್ನು ಎನ್ನುವ ಹಾಗೆ ಉದ್ಘೋಷ ಮಾಡುತ್ತೀರಿ. ನಮ್ಮ ಗೂಢಚಾರರು ನಮಗೆ ಚಕ್ಷುಗಳ ಹಾಗೆ ಅಲ್ವೇ? ಚಕ್ಷು ಅಲ್ವೇ? ಆ ಸಂದರ್ಭದಲ್ಲಿ ನಮ್ಮ ಮನಸ್ಸಿಗಾದಂತಹ ಆ ಒಂದು ಕಲ್ಪನೆ ಎನ್ನುವಂತೆ ಒಬ್ಬನು ಕ್ಷತ್ರಿಯನಾದವನು ಬಂದು ಸ್ವಯಂವರ ಮಂಟಪಕ್ಕೆ ಏರಿರಿ ಎನ್ನಯ ರಥವನ್ನು ಎನ್ನುವ ಹಾಗೆ ಹೇಳುತ್ತಾರಾದ್ರೆ ಕೇವಲ ವಾಚಿಕವಾದಂತಹ ಘೋಷಣೆಯಿಂದ ಬನ್ನಿ, ಯಾರು ನನ್ನೊಂದಿಗೆ ಹೋರಾಟವನ್ನು ಮಾಡುತ್ತಾ ಇದ್ದೀರಿ, ನಾನೇ ವಿಜೇತ ಎನ್ನುವ ಹಾಗೆ ಸ್ವಯಂ ಘೋಷಣೆ ಮಾಡಬೇಕಿದ್ರೆ ಅವರ ಸಾಮರ್ಥ್ಯ ಎನಿಸದು ಎನ್ನುವ ಹಾಗೆ ನಾವು ಕೂಡ ಆಲೋಚನೆ ಮಾಡಬೇಕಾಗ್ತದೆ. ದೈಹಿಕವಾದ ಬಲವಲ್ಲ, ಆತ್ಮಶಕ್ತಿಯದು. ನಿಮ್ಮದಾದಂತಹ ವಾಚಿಕವಾದಂತಹ ಘೋಷಣೆಯಿಂದ ಸಾಮಂತರ ಸತ್ವವೇ ಅಡಗಿ ಹೋಗುತ್ತದೆ ಅಂತಾದ್ರೆ ನಿಮ್ಮ ವರ್ಚಸ್ಸು ಏನು ಎನ್ನುವುದನ್ನು ನಾವು ಕೂಡ ಊಹಿಸಿಕೊಳ್ಳಬೇಕಾಗುತ್ತದೆ. ಬಂದೆ, ನೋಡಿದೆ, ಗೆದ್ದೆ ಅಲ್ವೇ? ಆ ಕಾಲದಲ್ಲಿ ನಮ್ಮ ಮನಸ್ಸಿಗಾದದ್ದು ಏನು ಗೊತ್ತೇ? ನಿಮ್ಮದಾದಂತಹ ಆ ತೋಳಿನಲ್ಲಿ ನಮ್ಮ ಭವಿಷ್ಯವು ಬಂಧಿತವಾಗುತ್ತದೆ, ನಮ್ಮ ಭವಿಷ್ಯ ರೂಪುಗೊಳ್ಳುತ್ತದೆ ಎನ್ನುವ ಹಾಗೆ ನಾವು ಕಲ್ಪಿಸಿಕೊಂಡಾಗ ವ್ಯತಿರಿಕ್ತವಾದಂತಹ ಮಾತುಗಳನ್ನೇ ಆಡಿಬಿಟ್ಟಿರಿ. ಅಂದ್ರೆ ತಮ್ಮನಾದಂತಹ ವಿಚಿತ್ರ ವೀರ್ಯನನ್ನು ನೀವು ಒಲಿಸಬೇಕು ಎನ್ನುವ ಹಾಗೆ ಹೇಳುತ್ತಾ ಇದ್ದೀರಿ. ಹಸ್ತಿನಾವತಿ ಎಂಬುದು ನನ್ನ ಬಾಹುರಕ್ಷೆಯಲ್ಲಿ ಇದೆ. ಆಚಾರ್ಯ, ನನ್ನ ಬಾಹುವಿನ ರಕ್ಷಣೆ ಸಮಸ್ತ ನಾಡಿಗೆ ಇದೆ. ಆಚಾರ್ಯರೇ, ಗೆದ್ದುಕೊಂಡು ಬಂದಾದ ಒಬ್ಬ ತಮ್ಮನಾದ
ಇದು ಸರಿ. ಯಾಕೆ ಸರಿಯಲ್ಲ? ಕಾರಣವಿಷ್ಟೇ, ಹ. ಗೆದ್ದುಕೊಂಡು ಬಂದದ್ದು ನೀವು, ಹ. ವರಿಸಬೇಕಾದದ್ದು ಅವನದು ಸರಿ. ಹ. ತಮ್ಮನನ್ನು ವರಿಸಲಿಕ್ಕೆ ಆಗುತ್ತದೆ, ಹ. ತಂದೆಯನ್ನು ವರಿಸಲಿಕ್ಕೆ ಆಗುತ್ತದೆ, ಮತ್ತೊಬ್ಬನನ್ನು ವರಿಸಲಿಕ್ಕೆ ಆಗುತ್ತದೆ ಅಂತಾದ್ರೆ ಹ. ಇದರ ವ್ಯಾಪ್ತಿ ಏನು, ಮಿತಿ ಏನು, ಹ. ಅದರಿಂದ ಆಚೆಗೂ ನನಗೆ ವರಿಸಲಿಕ್ಕೆ ಸಾಧ್ಯ ಉಂಟೆ ಹ. ಎನ್ನುವುದನ್ನು ನೀವು ಸ್ಪಷ್ಟಪಡಿಸಬೇಕು. ಹ. ಹಾಗಾಗಿ ಹ. ಗೊಂದಲಕ್ಕೀಡಾಗಿದ್ದೇನೆ. ಹ. ನಿಮ್ಮ ತಮ್ಮನಾದಂತಹ ವಿಚಿತ್ರ ವೀರನನ್ನು ನಾನು ವರಿಸುವುದಕ್ಕೆ ಆಗುವುದಿಲ್ಲ ಆಚಾರ್ಯರೇ, ಆಗುವುದಿಲ್ಲ. ಆಗುವುದಿಲ್ಲ. ನನ್ನ ಒತ್ತಾಯವೇ. ಹಾಗಿದ್ರೆ ನಾನು ವರಿಸುವುದಿದ್ರೆ ಅದು ನಿಮ್ಮನ್ನೇ ವರಿಸುವುದು ಎನ್ನುವ ಹಾಗೆ ಮಾಡುವುದಿಲ್ಲ. ನನಗೆ ಆಗುವುದಿಲ್ಲ. ಕಾರಣ ಬೇಕಲ್ಲ, ನನಗೆ ಮದುವೆ ಆಗೋದಕ್ಕೆ ಆಗುವುದಿಲ್ಲ. ಕಾರಣ ಅಂತ ಬೇಕಲ್ಲ. ನೀನು ಹೇಳಿದರೆ ಬಿಡುವುದಿಲ್ವಾ? ಓ ಸರದಿಯಾಲನೇ, ಆಚಾರ್ಯರೇ, ನಿನ್ನ ಸಹೋದರರು ನನ್ನ ಮಾತನ್ನು ಅನುಮೋದಿಸಿ ಆ ರೀತಿಯಲ್ಲಿ ನಡ್ಕೊಳ್ತೇವೆ ಅಂತ ಅಂತಪುರ ಸೇರಿ. ನಾನು ಮೊದಲೇ ಹೇಳಿದ್ದೇನೆ, ಒತ್ತಾಯ ಇಲ್ಲ, ಸ್ವಾತಂತ್ರ್ಯ ಖಂಡಿತವಾಗಿಯೂ ಇದೆ ಎಂಬ ಹಾಗೆ. ಹೌದು ನೀನು ಗೆದ್ದು ತಂದಂತಹ ಹೆಣ್ಣು ಮಕ್ಕಳನ್ನು ತಮ್ಮನಿಗೆ ಕೊಡುವುದು ಸರಿಯೇ? ಸರಿ. ಈ ಮೊದಲು ಯಾರಾದ್ರೂ ಮಾಡಿದ್ದಾರೆಯೇ? ಅದು ಪ್ರಕರಣ ಬೇಕಾದಷ್ಟಿದೆ. ಹಾಗೆ ಅದನ್ನು ಸಮರ್ಥಿಸುವ ಉದ್ದೇಶ ನನಗಿಲ್ಲ. ನನಗಿರುವುದು ನಿಜವಾಗಿ ಆಗುವುದಕ್ಕಾಗುವುದಿಲ್ಲ ಕಾರಣ ಅಂತ ಬೇಕಲ್ಲ ಎಂಬ ವಿಷಯಕ್ಕಾಗಿ ಇಲ್ಲಿ ಮಾತಾಡಬೇಕಾದ ನಾನು. ಬಾಲ್ಯದಲ್ಲಿ ವಿದ್ಯಾಭ್ಯಾಸವನ್ನು ಪೂರೈಸಿ ಆ ಕಾಲಕ್ಕೆ ನಾನು ದೇವವ್ರತ ನಾಮಕನಾಗಿದ್ದೆ. ಅಖಂಡ ಭೂಮಂಡಲ ದಿಗ್ವಿಜಯವನ್ನು ಸಾಧಿಸಿ ನಾನು ಅರಮನೆ ಸೇರಿರುತ್ತಾದ್ರೆ ನನ್ನ ತೀರ್ಥರೂಪರಾದಂತಹ ಶಂತನು ಭೂಪತಿಗಳು ಸೊರಗಿ ಹೋಗಿ ಏನು ಕೇಳಲು ಸರಿಯಾದ ಉತ್ತರವನ್ನು ಕೊಡಲಿಲ್ಲ. ಮಂತ್ರಿಗಳಲ್ಲಿ ವಿಚಾರ ಕೇಳಿದಾಗ ಗೊತ್ತಾಯಿತು. ಕಾಳಿಂದಿ ನದಿ ತೀರಕ್ಕೆ ಹೋದಂತ ನಮ್ಮಪ್ಪಯ್ಯ ಅಲ್ಲಿದ್ದ ಒಬ್ಬ ದಾಶ ಕನ್ಯೆ ಸತ್ಯವತಿ ಎಂಬವನು ಯೋಜನೆ ಗಂಧೀಂದ್ರ ಒಂದು ಹೆಸರಿದೆ. ಅವರನ್ನು ಕಂಡು ಮೋಹಿತರಾಗಿ ಅವಳನ್ನು ವರಿಸುವುದಕ್ಕೆ ಮುಂದಾದರೆ ಕೆಲವೊಂದು ನಿಬಂಧನೆಗಳನ್ನು ಅವಳ ಅಪ್ಪನಾದಂತಹ ದಾಶ ನಿಲ್ಲಿಸಿದಂತೆ. ಏನು? ಹಾಗಾಗಿ ಅಪ್ಪ ಪರಿಸ್ಥಿತಿಗಳನ್ನು ಈಡೇರಿಸಲಿಕ್ಕೆ ಸಾಧ್ಯವಾಗದೆ ಅವನ ನಿಬಂಧನೆಗೂ ನನಗೂ ನಿಂತ ಸಂಬಂಧ ಉಂಟು ಮಂತ್ರಿ ಹೇಳಿ. ಹೌದೇ? ಅಷ್ಟು ಹೇಳಿದ ಕ್ಷಣವೇ ನೇರವಾಗಿ ಆ ನದಿ ತೀರವನ್ನು ಸೇರಿ ದಾಸರಾಜನನ್ನು ನಾನು ವಿಚಾರಿಸಿದೆ. ಆ ಕಾಲಕ್ಕೆ ಹೇಳ್ತಾನೆ, ಅರಮನೆಗೇನೋ ಕೊಡಬಹುದು, ಆದರೆ ನನ್ನ ಮಗಳ ಹೊಟ್ಟೆಯಲ್ಲಿ ಹುಟ್ಟಿದಂತಹ ಮಕ್ಕಳು ನಾಳೆ ಪೀಠ ಇರೋದಕ್ಕೆ ಆಗುವುದಿಲ್ವಲ್ಲ. ಹಿರಿಯ ಮಗನಾಗಿ ನೀನಿರುವ ಕಾರಣ ಅವರಿಗೆ ಅಧಿಕಾರ ಸಿಗುವುದಿಲ್ಲ. ನನ್ನ ಮೊಮ್ಮಕ್ಕಳಿಗೆ ಅಧಿಕಾರ ಸಿಗುತ್ತದೆ ಅಂತ ತಡೆಕೊಳ್ಳಿಕ್ಕೆ ಸಿದ್ಧ. ಅವತ್ತು ಹೇಳಿದ್ದೆ ತಡ, ನಾರಿಯರು ಇಲ್ಲಿಂದ ಮೇಲೆ ನನಗೆ ಮಾತೆ ಭಗೀರಥಿಗೆ ಸಮಾನ ನಾನು ಪ್ರತಿಜ್ಞಾಬದ್ಧನಾದ. ಇನ್ನು ಮುಂದೆ ಮದುವೆ ಆಗುವುದಿಲ್ಲ. ಅದೇ ಮೊದಲು ಆಗಿದ್ದೇನೆ ಅಂತ ಕೆಲವರು ಕೇಳ, ನಿಜವಾಗಿ ಆಗಲಿಲ್ಲ. ಇನ್ನು ಮುಂದಂತ ಯೋಚನೆ ಇಲ್ಲ ಅಂತ ಇದುವರೆಗೆ ಅದು ಇತ್ತು ನನಗೆ. ಇನ್ನಂತಹ ಯೋಚನೆ ಇಲ್ಲ. ಮದುವೆ ಆಗುವುದಿಲ್ಲ ಅಂತ ಶಪಥ ಮಾಡಿದ ಕಾಲಕ್ಕೆ ಅವರು ಮತ್ತು ಹೇಳ್ತಾರೆ, ಏನು ನೀನೇನು ಪೀಠ ಏರುವುದಿಲ್ಲ, ನೀನೇನೋ ಏರುವುದಿಲ್ಲ, ನಾಳೆ ನಿನ್ನ ಕಡೆ ಬಂದು ಏನಿದೆ ಅಂತ ಮಾಡುದು. ಆವಾಗ ಮೊದಲು ನಾನು ಪೀಠ ಏರುವುದಿಲ್ಲ ಅಂತ ಶಪಥ ಮಾಡಿದೆ, ಆಮೇಲೆ ಮದುವೆ ಆಗುವುದಿಲ್ಲ ಅಂತ ಶಪಥ ಮಾಡಿದೆ. ಸರಿ. ಉಭಯ ಶಪಥಗಳನ್ನು ಹೇಳಿದಂತಹ ಕಾಲಕ್ಕೆ ದೇವತೆಗಳೇ ಬೆಚ್ಚಿ ಭೀಷಣವಾದ ಪ್ರತಿಜ್ಞೆಯನ್ನು ಕೈಗೊಂಡಂತಾನಿಗೂ ಭೀಷ್ಮ ದೇವವ್ರತ ಭೀಷ್ಮನಾದಂತಹ ಪ್ರಕರಣವರು. ಹಾಗಾಗಿ ಆ ಕಾಲಕ್ಕೆ ಮಾಡಿದಂತಹ ಪ್ರತಿಜ್ಞೆ ಅದನ್ನು ಹುಸಿಗೊಳಿಸಲಾರೆ ನನಗೆ ಮದುವೆ ಆಗಲಿಕ್ಕೆ ಆಗುದಿಲ್ಲ. ಆಚಾರ್ಯರೇ, ಆ ಕಾಲದಲ್ಲಿ ನೀವು ಪ್ರತಿಜ್ಞೆಯನ್ನು ಮಾಡಿದ್ದೀರಿ, ಶಪಥವನ್ನು ಕೈದಿದ್ದೀರಿ. ಆ ಕಾರಣದಿಂದ ನೀವು ಮದುವೆ ಆಗುವುದಿಲ್ಲ ಎನ್ನುವ ಹಾಗೆ ಹೇಳ್ತಾ ಇದ್ದೀರಿ. ಅದು ಆವತ್ತು ಪ್ರತಿಜ್ಞೆ
ಪ್ರತಿಜ್ಞೆ ಮಾಡಿದ್ರು. ಹಾ. ಪ್ರತಿಜ್ಞೆ ಮಾಡಿದಂತಹ ಸಮ್ಮುಖದಲ್ಲಿ ಇದ್ದವರು ಈಗ ಇಲ್ಲ. ದಾಸರಾಜ ಇಲ್ಲ. ದಾಸರಾಜ ಇಲ್ಲ. ನಮ್ಮ ಸಂತಾನದಲ್ಲಿ ಅವರು ಹೊರಟಿದ್ದಾರೆ. ಅವರು ಇಲ್ಲ. ನಿಮ್ಮ ಪ್ರತಿಜ್ಞೆ ಈಗ ಬದಲಾಯಿಸಬಹುದಲ್ವಾ? ಆಗುತ್ತದೆ. ಅವರಿಬ್ಬರಿಲ್ಲ ಎಂಬ ಕಾರಣಕ್ಕಾಗಿ ನಾವು ಯಾರ ಸಾಕ್ಷಿಯಾಗಿ ಪ್ರತಿಜ್ಞೆ ಮಾಡಿದೆ. ಸುರನರ ಗರುಡ ಗಂಧರ್ವ ಚಿನ್ನರ ಕಿಂಪುರುಷ ಸಿದ್ಧ ಸಾಧ್ಯರಾದಿಯಾಗಿ ಆ ವರ್ಗಗಳನ್ನೇ ಸಾಕ್ಷಿಯಾಗಿರಿಸಿ ಸೂರ್ಯ ಚಂದ್ರನ್ನೇ ನಾನು ಸಾಕ್ಷಿಯಾಗಿರಿಸಿ ಮಾಡಿದಂತಹ ಪ್ರತಿಜ್ಞೆ. ಈಗ ಅವರೆಲ್ಲ ಇದ್ದಾರಲ್ಲ, ಸೂರ್ಯ ಚಂದ್ರರು ಇದ್ದಾರೆ, ದೇವತೆಗಳು ಇದ್ದಾರೆ, ಇವರೆಲ್ಲರ ಸಾಕ್ಷಿಯಾಗಿ ನಾನು ಮಾಡಿದಂತಹ ಪ್ರತಿಜ್ಞೆ ಇದನ್ನು ಬಿಡಲಾರೆ. ಕೊನೆಯ